ಎಲ್ಲ ನನ್ನ ಪ್ರೀತಿಯ ನೋಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಬಿಗ್ ಬಾಸ್ ಕಡೆಯಿಂದ ಬೆಳಗ್ಗೆ ಒಂದು ಬೆಂಕಿ ಪ್ರೋಮೋ ಬಿಟ್ಟಿದ್ದಾರೆ ಅಂಡ್ ಎಪಿಸೋಡ್ ಕೂಡ ರಿಲೀಸ್ ಮಾಡಿದ್ದಾರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ 13ನೇ ಎಪಿಸೋಡ್. ಎರಡು ಕೂಡ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಪೂರ್ಣಿಮಾ ಅವರು ಈ ಪ್ರೋಮೋದಲ್ಲಿ ಒಂದು ಅಲಿಗೇಷನ್ ಆಗ್ತಾ ಇದ್ದಾರೆ ಅಗ್ನಿ ಪರೀಕ್ಷೆ ಮೇಲೆ. ಹೈಟು ವೆಯ್ಟು ಸ್ಮಾರ್ಟ್ ಆಗಿರೋರು ಮಾತ್ರ ಈ ಒಂದು ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ಕೊಂತಾರೆ ಅನ್ನೋ ರೀತಿಲಿ ಒಂದು ಅಲಿಗೇಷನ್ ಆಗ್ತಾ ಇದ್ದಾರೆ. ಇದು ನಿಮ್ಮ ಪ್ರಕಾರ ತಪ್ಪಿದೆಯಾ ಸರಿ ಇದೆಯಾ? ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ನೀಟಾಗಿ ಒಂದು ಪ್ರೋಮೋ ಮತ್ತೆ ಈ ಕಡೆ ಎಪಿಸೋಡ್ನ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪ್ರೋಮೋದಲ್ಲಿ ಇವತ್ತಿನ ಎಪಿಸೋಡ್ ಏನಪ್ಪಾ ಅಂತಂದ್ರೆ ಪೂರ್ಣಿಮಾ ಅವರು ಆಕ್ಚುಲಿ ಸ್ಟೇಜ್ ಮೇಲೆ ಬರ್ತಾರೆ. ಸ್ಟೇಜ್ ಮೇಲೆ ಬಂದಾಗ ಅನನ್ಯ ಮತ್ತೆ ಇವರಿಬ್ಬರ ಮಧ್ಯದಲ್ಲಿ ಯಾರೋ ಒಬ್ರು ಆಚೆಗೆ ಹೋಗ್ತಾರೆ ಅಂತ ಡಿಸೈಡ್ ಆಗುತ್ತೆ. ಸೊ ಈಗ ಪೂರ್ಣಿಮಾ ಅವ್ರು ಏನ್ ಮಾಡ್ತಾರೆ, ಕ್ಯಾಮ್ರಾನ ಆಫ್ ಮಾಡಿ ಸಾರ್ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ರೀಸನ್ ಏನಂತಂದ್ರೆ, ಇಲ್ಲಿ ಬಿಗ್ ಬಾಸ್ ನೀವು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನನ್ನ ಕಳಿಸ್ಬೇಕು ಅಂತ. ಯಾಕಂತಂದ್ರೆ ನಾನು ಹೈಟ್ ಇಲ್ಲ, ವೆಯ್ಟ್ ಇಲ್ಲ, ಪರ್ಸನಾಲಿಟಿ ಚೆನ್ನಾಗಿಲ್ಲ, ಸ್ಮಾರ್ಟ್ ಇಲ್ಲ, ಅದಕ್ಕೋಸ್ಕರ ನೀವು ನನ್ನ ಕಳಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿ ಹತ್ಕೊಂಡೆಲ್ಲ ಅಲಿಗೇಷನ್ ಮಾಡ್ತಾರೆ. ಅದಕ್ಕೆ ವಿನಯ್ ಅವರು ಹೇಳ್ತಾರೆ, ನೀವು ತುಂಬಾ ತಪ್ಪು ಈ ಒಂದು ವೇದಿಕೆ ಮೇಲೆ ಆಗ್ತಾ ಇದ್ದೀರಾ ಅಂತ ಅನಿಸ್ತು. ಬಟ್ ನನಗನ್ಸಿದ ಏನಂತಂದ್ರೆ, ಮೇ ಬಿ ಪೂರ್ಣಿಮಾ ಅವರು ಕಾಮಾಗಿ ಯೋಚನೆ ಮಾಡ್ಬೋದಾಗಿತ್ತು. ಒಂದೇನಪ್ಪಾ ಅಂತಂದ್ರೆ, ಲೈಕ್ ಇಲ್ಲಿ ನನಗನ್ಸಿದ್ ಪರ್ಸನಲ್ ಆಗಿ ಏನಂತಂದ್ರೆ, ಅವರು ಹೈಟ್ ಇಲ್ಲ, ವೇಟ್ ಇಲ್ಲ, ಪರ್ಸನಾಲಿಟಿ ಇಲ್ಲ ಅಂತಂದ್ರೆ ಮೇ ಬಿ ಹನುಮಂತನು ಗೆಲ್ಲಕ್ ಆಗ್ತಿರ್ಲಿಲ್ಲ, ಆಮೇಲೆ ಗಿಲ್ಲಿ ಕೂಡ ಗೆಲ್ಲಕ್ ಆಗ್ತಾ ಇರಲಿಲ್ಲ. ಒಂದಿನ ವೇ ಅಂದ್ರೆ ಟ್ಯಾಲೆಂಟ್, ನಿಮ್ಮ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆ ವೇದಿಕೆಯಲ್ಲಿ. ಆ ಒಂದು ನಿರ್ಧಾರದಲ್ಲಿ ಈಗ ಅಗ್ನಿ ಪರೀಕ್ಷೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳಾಯ್ತು, ಇದು ಕುರಿಗಳ ಮುಂದೆ. ಸೊ ಒಂದು ಜಾತ್ರೆಯಲ್ಲಿ ಏನೋ ಒಂದು ಯಾರೋ ಒಬ್ರು ನೋಡ್ತಾರೆ, ಒಂದು ಕೆಲವೊಂದು ಕುರಿಗಳು ಚೆನ್ನಾಗಿರೋದು ಕಮ್ಮಿಗೆ ಸೆಲ್ ಆಗುತ್ತೆ, ಚೆನ್ನಾಗಿಲ್ದಿರೋದು ಒಂದೊಂದ್ಸತಿ ಲಕ್ಷ ಸೆಲ್ ಆಗ್ಬಿಡುತ್ತೆ. ಸೊ ಆ ತರ ಅಷ್ಟೇ ಇದು ಅಗ್ನಿ ಪರೀಕ್ಷೆ ಆಗ್ತಾ ಇರೋದು. ಫಾರ್ಮ್ಯಾಟ್ ಚೆನ್ನಾಗಿರ್ಲಿಲ್ಲ. ಬಟ್ ಆ ಪೂರ್ಣಿಮಾ ಅವ್ರು ಏನ್ ಅಲಿಗೇಷನ್ ಮಾಡ್ತಾರೆ ಅದು ತುಂಬಾ ತಪ್ಪಾಗುತ್ತೆ ಆಕ್ಚುಲಿ. ಆಕ್ಚುಲಿ ಹಂಗ್ ನೋಡಂಗಿದ್ರೆ ಸಂಗೀತ ಅವರು ಕೂಡ ಹೇಳ್ತಾರೆ, ನಿಮ್ಗೆ 4 ಸ್ಟಾರ್ ಏನೋ ಕೊಡ್ತಾ ಇದ್ವಿ ನಾವು ಅಂತಾನೆ ಹೇಳ್ತಾರೆ. ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಸ್ಮಾರ್ಟ್, ನಿಮ್ದು ಹೈಟ್ ವೇಟ್ ಇಲ್ಲ, ನೀವೇನೋ ಲೈಕ್ ನೀವು ಹೇಳ್ತಾ ಇದ್ರೆ ಆ ರೀತಿ ಇಲ್ಲ ಅಂತಂದಿದ್ರೆ ಯಾಕೆ 4 ಸ್ಟಾರ್ ಕೊಡ್ಬೇಕಿತ್ತು ನಿಮಗೆ ಅಲ್ವಾ? ಸೊ ನೀವು ಬಂದ ಮೇಲೆ ಗೊತ್ತಾಗ್ತಿದ್ಯಾ ಇಲ್ಲಿ ಏನೋ ನೀವು ಸ್ಮಾರ್ಟ್ ಇರೋರಿಗೆ, ವೈಟ್ ಹೈಟ್ ಇರೋರಿಗೆ ಮಾತ್ರ ಸೆಲೆಕ್ಷನ್ ಮಾಡ್ತಾರೆ ಅಂತ ಅನ್ಕೊಂತೀರಾ. ಇವನ್ ಇಲ್ಲಿ ಲಕ್ಷ್ಮಿ ಅವರು ಕೂಡ ಲೈಕ್ ರೈಸ್ ಆಗಿದ್ದಾರೆ, ಏನೋ ಸರಿಯಾಗಿ ಮಾತಾಡಿ ಸಮಥಿಂಗ್ ಏನೋ ಹೇಳ್ತಾರೆ. ಮೇ ಬಿ ಅದು ಡೈರೆಕ್ಟ್ ಅವ್ರಿಗೆ ಇದೆ ಅಲ್ಲಿ. ಸೊ ಅದನ್ನ ಪ್ರೋಮೋದಲ್ಲಿ ಲೈಕ್ ತೋರಿಸಿದ್ದಾರೆ ಗ್ಲಿಮ್ಸ್ ಅಲ್ಲಿ. ಬಟ್ ಅದನ್ನ ಎಪಿಸೋಡ್ ಅಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಏನಂತ. ಅಂಡ್ ಆಕ್ಚುಲಿ ಇನ್ನೊಂದು ಇಲ್ಲಿ ಹೇಳ್ತಿರೋದು ಏನಂತಂದ್ರೆ, ನಮ್ಮ ನಮ್ಮ ಈ ಕಡೆ ಹ್ಯಾಂಕರ್ ನಿರಂಜನ್ ದೇಶಪಾಂಡೆ ಅವ್ರು ಹೇಳ್ತಾ ಇದ್ರೆ, ಸೊ ಈ ರೀತಿಯಲ್ಲೇ ಮಾತಾಡಂಗಿದ್ರೆ ಸೊ ಪ್ಲೀಸ್ ನೀವು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದು ಕೂಡ ಲೈಕ್ ಯಾಕಂದ್ರೆ ಈ ಥರ ಅಂದಾಗ ಶೋ ಬಗ್ಗೆ ಏನಾಗಿ ಇವರು ಕೆಟ್ಟದಾಗಿ ಈ ಥರ ಮಾತಾಡಿದಾಗ ಎಲಿಗೇಷನ್ ಆಗ್ತಾಗ ಸ್ವಲ್ಪ ಥಿಂಕ್ ಮಾಡಬೇಕು, ಏನು ಮಾತಾಡ್ತೀನಿ ಏನು ಮಾತಾಡಬಾರ್ದು ಅಂತ. ಎಲ್ಲ ಟೈಮು ಒಂದೇ ರೀತಿ ಇರಲ್ಲ ಅಲ್ವಾ? ಸೊ ನಾವು ಕೂಡ ಲೈಕ್ ಇದು ಒಂದು ಶೋ ಅಂತ ಬಂದಮೇಲೆ ಸೊ ಇವರು ಸ್ಟಾರ್ಟಿಂಗಲ್ಲಿ ರಿಜೆಕ್ಟ್ ಮಾಡಿ ಕಳಿಸ್ಬೋದಿತ್ತು ಇವರು. ಬಟ್ ಯಾಕೆ ಇಟ್ಕೊಂಡಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಇಲ್ಲಿ ಆ ಪೂರ್ಣಿಮಾ ಅರ್ಥ ಮಾಡ್ಕೊಂಡಿಲ್ಲ. ಸೊ ನಿಮ್ಮ ಬಗ್ಗೆ ಪೂರ್ಣಿಮಾ ಅವ್ರ ಬಗ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಓಕೆ. ಸೊ ಗೈಸ್ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಆಕ್ಚುಲಿ ಕಿರಣ್ ಶಾಸ್ತ್ರಿ ಅವರು ಮತ್ತೆ ಅನನ್ಯ ಅವ್ರನ್ನ ಕರೆಸಿ ಒಂದು ಎಪಿಸೋಡ್ ಅಲ್ಲಿ ಒಂದು ಜಾಕ್ ಪಾಟ್ ಅಂದ್ರೆ ಬಾಟಮ್ 2 ಅಲ್ಲಿ ಇರ್ತಲ್ಲ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಲೈಕ್ ಡಿಸ್ಕಸ್ ಮಾಡ್ತಾರೆ. ಸೊ ಅದು ಹೇಳ್ತಾರೆ ಚಾನ್ಸ್ ಕೊಡಬೇಕು ಅಂತಂದಾಗ ಜಾಕ್ ಪಾಟ್ ಅಂತ ಒಂದು ಮಾಡ್ತಾರೆ. ಇದರಲ್ಲಿ ಆಕ್ಚುಲಿ ಬಿಲೋ ಯಾರು ಇರ್ತಾರೋ ಅವ್ರಿಗೆ ತಂಡದಿಂದ ಯಾರೋ ಇಬ್ರು ಕ್ಯಾಂಡಿಡೇಟ್ಸ್ನ ಎತ್ಕೊಂಡ್ಬಂದು ಒಂದು ಟಾಸ್ಕ್ನ ಕೊಡ್ತಾರೆ. ಸೊ ಇದನ್ನ ಚೂಸ್ ಮಾಡೋದು ಯಾರು ಅಂತಂದ್ರೆ, ಮೇಲ್ಗಡೆ ಅಪ್ಪರ್ ಯಾರು ಇರ್ತಾರಲ್ಲ 500 ಪಾಯಿಂಟ್ಸ್ ಯಾರು ತೊಗೊಂಡಿರ್ತಾರಲ್ಲ ವಿನಯ್ ಅವರು, ಅಂಡ್ ಈ ಕಡೆ ನೆಕ್ಸ್ಟ್ ಶ್ರುತಿ ಮ್ಯಾಮ್ ತಂಡ. ಸೊ ಅವರ ತಂಡದಿಂದ ಸೊ ಚೂಸ್ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ಚೂಸ್ ಮಾಡಿದ್ದು ಯಾರು ಅಂದರೆ ಫಸ್ಟು ನಮ್ಮ ಕಿರಣ್ ಶಾಸ್ತ್ರಿ ಅವರು ಮತ್ತು ಅನನ್ಯ ಅವರು ಬರ್ತಾರೆ. ಸೊ ಅದು ಕೂಡ ಟೀಮ್ ಸೆಲೆಕ್ಷನ್ ಮೇಲೆ ಬರ್ತಾರೆ. ಇಲ್ಲಿ ಬಂದ ತಕ್ಷಣ ಇವ್ರಿಗೆ ಟಾಸ್ಕ್ ಕೊಡೋದೇನಂತಂದ್ರೆ ಪಜಲ್ ಟಾಸ್ಕ್. ಸೊ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ, ನೀವು ನೋಡಿರ್ತೀರಾ. ಆ್ಯಂಡ್ ಈ ಪಜಲ್ ಟಾಸ್ಕಲ್ಲಿ ಫಸ್ಟ್ ರೌಂಡ್ ಅನನ್ಯ ಗೆಲ್ತಾರೆ. ಆ್ಯಂಡ್ ಇನ್ನು ಮಿಕ್ಕಿದ 4 ರೌಂಡ್ ಕೂಡ ನಮ್ಮ ಕಿರಣ್ ಶಾಸ್ತ್ರಿ ಚಾಣಕ್ಯತನದಿಂದ ಗೆಲ್ತಾರೆ ಇಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಇದನ್ನು ಟಾಂಗ್ ಕೂಡ ಕೊಟ್ಟಿದ್ರು ಶಾಸ್ತ್ರಿ ಅವ್ರಿಗೆ, ಅನನ್ಯ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೇಲಿ ಮಾಡಿಕೊಂಡು, ನಿಮ್ಮ ನೆನ್ನೆ ಟಾಸ್ಕಲ್ಲಿ ನೋಡಿದ್ದೀನಿ ನೀವು ಲಿಖಿತ್ ಗೊಂಡಿ ಅವ್ರ ಹತ್ರ ಹೆಂಗೆ ಆಡಿದ್ದೀರಿ ಏನು ಕತೆ ಅಂತ. ಸೊ ಇದೊಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಟಾಸ್ಕು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ಆಡಬೇಕು. ಆ್ಯಂಡ್ ಇದನ್ನ ಲೈಕ್ ನಮ್ಮ ಕಿರಣ್ ಶಾಸ್ತ್ರಿ ಅವರು ಸಗದಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಗೇಮಲ್ಲಿ ಕಿರಣ್ ಶಾಸ್ತ್ರಿ ವಿನ್ ಆಗ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ರೌಂಡ್ ಬರುತ್ತೆ. ಇದರಲ್ಲಿ ರಾಜೀವ್ ಗೋಂಡಿ ಅವರು ಮತ್ತು ನೆಕ್ಸ್ಟ್ ನಮ್ಮ ಧನುಷ್ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಫಸ್ಟ್ ಆ್ಯಕ್ಚುಲಿ ಧನುಷ್ ಅವರು ಬಂದು ಲೈಕ್ ರಾಜೀವ್ ಗೋಂಡಿ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ರೆ ಆರಾಮಾಗಿ ತೊಗೊಂಡಿರ್ತಾರೆ. ಬಟ್ ಇಲ್ಲಿ ಸಾಕಾದಾಗಿ ರಾಜೀವ್ ಗೋಂಡಿ ಅವ್ರು ಮಾತ್ರ ಅಂದ್ರೆ ಇವ್ರು ಏನ್ ಗೊತ್ತಾ, ಧನುಷ್ ಅವ್ರು ಚೆನ್ನಾಗಿ ಆಡಿದ್ರು ಟಾಸ್ಕ್ ಆಕ್ಚುಲಿ. ಬಟ್ ಏನಂದ್ರೆ ಬಲೂನ್ ನ ಹೊಡೆದಾಕ್ಬಿಡ್ತಾರೆ. ಸೊ ಇಲ್ಲಿ ಟ್ವಿಸ್ಟ್ ಆಗುತ್ತೆ. ರಾಜೀವ್ ಗೋಂಡಿ ಅವರು ಸ್ವಲ್ಪ ಟೈಮ್ ತಗೊಂಡು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಏನು ಐಟಮ್ಸ್ ಗಳಿರುತ್ತೋ 24 ಐಟಮ್ಸ್ 19 ಐಟಮ್ಸ್ ಇರುತ್ತೆ, ಅದನ್ನ ತಗೊಂಡ್ಬಂದು ಇಲ್ಲಿ ಇಡ್ತಾರೆ. ಬಟ್ ಇಲ್ಲಿ ಆ ಒಂದು ಐಟಮ್ಸ್ ಅಲ್ಲಿ ಬಲೂನ್ ನ ಹೊಡೆದಾಕಿದ್ರಿಂದ ಜಡ್ಜಸ್ ಗಳು ಏನ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ ಇಲ್ಲಿ ಈ ರೌಂಡ್ ಅಲ್ಲಿ ಧನುಷ್ ವಿನ್ ಆಗಲ್ಲ, ರಾಜೀವ್ ಗೋಂಡಿ ಅವರು ವಿನ್ ಆಗ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದು ಒಂದು ಟಾಸ್ಕ್ ನಿಮ್ಗೆ ಗೊತ್ತಿರುತ್ತೆ ಈ ಟಾಸ್ಕ್ ಏನು ಅಂತ. ಸೊ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡೋ ಟಾಸ್ಕ್. ಸೊ ಅದನ್ನ ಕೈಯಲ್ಲೇ ಇಟ್ಕೊಂಡ್ಬಂದು ಒಂದ್ ಕಡೆ ಹಾಕ್ಬೇಕು. ಇಲ್ಲಿ ಇದರಲ್ಲಿ ಬಲೂನ್ ನ ಧನುಷ್ ಅವರು ಹೊಡೆದಾಕ್ಬಿಡ್ತಾರೆ. ಇಲ್ಲಿ 18 ಐಟಮ್ ನ ಕರೆಕ್ಟಾಗಿ ತಂದು ಹಾಕಿದ್ದಾರೆ ರಾಜೀವ್ ಗೋಂಡಿ ಅವರು. ಬಟ್ ಇಲ್ಲಿ ಟೈಮಿಂಗ್ ಇವರು ಧನುಷ್ ಅವರು 7:15 ನಿಮಿಷಕ್ಕೆ ಇವ್ರು ಮುಗಿಸಿರ್ತಾರೆ, 7:15 ನಿಮಿಷಕ್ಕೆ. ಬಟ್ ಇಲ್ಲಿ ರಾಜೀವ್ ಗೋಂಡಿ ಅವರು 9:15 ನಿಮಿಷಕ್ಕೆ ಮುಗಿಸಿರ್ತಾರೆ. ಒಂದು 2 ನಿಮಿಷ 2.25 ನಿಮಿಷ ಡಿಫರೆನ್ಸ್ ಇರುತ್ತೆ. ಆಕ್ಚುಲಿ ನಮ್ಮ ರಾಜೀವ್ ಗೋಂಡಿ ಡಾಕ್ಟರ್ ರಾಜ್ಕುಮಾರ್ ತರ ಸ್ಮೈಲ್ ಮಾಡ್ತಾರಪ್ಪ, ಏನೋ ಒಂಥರ ಖುಷಿ ಆ ಮನುಷ್ಯನ ಮಕ ನೋಡಕ್ಕೆ. ಎನಿವೇ ಗೈಸ್, ಏನ್ ಅನಿಸ್ತು ಆಕ್ಚುಲಿ ನಿನ್ನೆ ಎಪಿಸೋಡು ಒಂದು ಸ್ವಲ್ಪ ಲ್ಯಾಗ್ ಮಾಡಕ್ಕೆ ಅವ್ರ ಕೈಲಿ ಏನೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ 2
ಟಾಸ್ಕ್ ಜೊತೆಗೆ ಒಬ್ಬರದು ಒಂದು ಯಾವ್ದೋ ಬ್ರ್ಯಾಂಡ್ ಟಾಸ್ಕ್ ಬೇರೆ ಕೊಡ್ತಾರೆ. ರಾಜೀವ್ ಟೀಮನೇ ವಿನ್ ಆಗೋದು ಪುಟ್ಟೋ ಟಾಸ್ಕ್ ಇದು. ಅದರಲ್ಲೂ ಏನೋ ಒಂಥರ ಸ್ಟೈಲಿಶ್ ಆಗಿ ನಿಂತ್ಕೊಂಡು ಇದು ಮಾಡ್ತಾ ಇರ್ತಾರೆ. ಗೈಸ್ ಆಕ್ಚುಲಿ ಏನ್ ಗೈಸ್ ಇದೆಲ್ಲ ನನ್ಗೆ ಫಸ್ಟ್ ಆಫ್ ಆಲ್ ಈ ಒಂದು ಬ್ರ್ಯಾಂಡ್ ಟಾಸ್ಕ್ ಗಳು ಕೊಡೋದು ಸೆಂಟ್ರಲ್ ಇಷ್ಟ ಆಗಲ್ಲ. ಐ ಥಿಂಕ್ ಎಡಿಟಿಂಗ್ ಟೀಮ್ ಅವ್ರಿಗಂತೂ ನಮಸ್ಕಾರ ಗುರುವೆ. ಆ ಒಂದು ಲಿಸ್ಟ್ ಅಲ್ಲಿ ಈಗ ನೋಡ್ಬೇಕು ಅಂತಂದ್ರೆ ಕುಮಾರಿ ಅವ್ರು ಕಾಣಿಸ್ತಾ ಇಲ್ಲ. ಕುಮಾರಿ ಅವ್ರು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಕುತ್ಕೊಂಡು ವೋಟ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಕನ್ನಡದವ್ರು ಎಲ್ಲಾರ್ದು ಲೈಕ್ ವೋಟಿಂಗ್ ಇದನ್ನ ವಿಡಿಯೋಗಳನ್ನ ಹಾಕ್ತಾ ಇದಾರೆ. ಕುಮಾರಿ ಅವರು ವೋಟಿಂಗ್ ವಿಡಿಯೋನೇ ಆಗ್ತಾ ಇಲ್ಲ. ಅದೆಂಗಾರ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಕುಮಾರಿಗೆ ಏನಾಯ್ತು ಅಂತನಾರ ಒಂದು ಅಪ್ಡೇಟ್ ಕೊಡ್ಬೇಕಾರೆ. ಗೈಸ್ ಇವತ್ತು ಆಲ್ರೆಡಿ ಫ್ರೈಡೇ, ನಾಳೆ ನಾಳಿದ್ ಬಂದ್ರೆ ಸೆಮಿಫೈನಲ್ ಫೈನಲ್ ಆಗುತ್ತೆ. ಆಕ್ಚುಲಿ ಮುಗ್ದೇ ಹೋಗುತ್ತೆ ಮ್ಯಾಟ್ರು. ಕುಮಾರಿ ಕತೆ ಏನು ಏನು ಅಪ್ಡೇಟ್ ಕೊಡ್ರಿ ಗಾಯ್ಸ್ ಒಂಚೂರು ಕಲಾಸ್ಕರೇ. ಅಯ್ಯಪ್ಪ ಎಡಿಟಿಂಗ್ ಟೀಮು ನಮಸ್ಕಾರ ಆಗಿಲ್ಲ. ಎಡಿಟಿಂಗ್ ಟೀಮು ನನ್ನ ಪ್ರಕಾರ ಎಣ್ಣೆ ಹೊಡ್ಕೊಂಡೆ ಎಡಿಟಿಂಗ್ ಮಾಡ್ತಾವ್ರೆ. ಇದೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ, ಯಾವಾಗೋ ಕೊಡ್ಬೇಕಾಗಿರೋ ಅಪ್ಡೇಟ್ ಕೊಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡು. ಗೈಸ್ ದಯವಿಟ್ಟು ಹೇಳ್ತಾ ಇದೀನಿ, ಇಟ್ಸ್ ನಾಟ್ ಅ ಗೇಮ್. ಇದು ಗೇಮ್ ಆಕ್ಚುಲಿ ಒಂದು ದೊಡ್ಡ ವೇದಿಕೆ. ಅಗ್ನಿ ಪರೀಕ್ಷೆ ಅನ್ನೋದೇ ಒಂದು ದೊಡ್ಡ ವೇದಿಕೆ. ಜಡ್ಜಸ್ಗಳು ಜಾತ್ರೆ ಮಾಡಾಕರು ಒಪ್ಕೊಳ್ತೀನಿ. ನೀವ್ಯಾಕೆ ನಿಮ್ ಟೀಮ್ ಅವ್ರು ಏನ್ ಮಾಡ್ತಾ ಇರೋ ಗುರು, ಅಟ್ಲೀಸ್ಟ್ ಅಪ್ಡೇಟ್ನ ಕೊಡಿ. ಕುಮಾರಿ ಯಾಕೆ ಆಚೆ ಹೋದ್ಲು, ಪರ್ಸನಲ್ ರೀಸನ್ ಇತ್ತ ಅದನ್ನ ಅಟ್ಲೀಸ್ಟ್ ವೈಯಕ್ತಿಕವಾಗಿ ಒಂದು ಸಣ್ಣ ಒಂದು 5 ಸೆಕೆಂಡ್ 10 ಸೆಕೆಂಡ್ ಕ್ಲಿಪ್ಪಿಂಗ್ಸ್ ಹಾಕಿ ಬಿಡಿ. ಇದೇ ಜಾಗದಲ್ಲಿ ಸೆಲೆಬ್ರಿಟಿಗಳು ಯಾರಾದ್ರೂ ಹೋಗಿದ್ರೆ ನೀವು ಅಪ್ಡೇಟ್ ಕೊಡ್ತಿರ್ಲಿಲ್ವಾ? ಹುಷಾರಿಲ್ಲ ಅಂತ ನಮ್ಗೆ ಆಕ್ಚುಲಿ ನನಗೆ ಅಪ್ಡೇಟ್ ಮೇ ಬಿ ಹುಷಾರಿಲ್ಲ ಅಂತ ಅವರು ಹೊರಗಡೆ ಹೋಗ್ತಾರೋ, ಬಿಗ್ ಬಾಸ್ ಮನೆ ಒಳಗಡೆ ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಯಾರೇ ಕಂಟೆಂಟರ್ಗಳು ಒಳಗಡೆ ಸೆಲೆಕ್ಟ್ ಆಗಿದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಅಂತಂದ್ರೆ ಅವ್ರು ಯಾಕೆ ಆಚೆ ಹೋಗ್ತಾ ಇದಾರೆ ಅಂತ ದಯವಿಟ್ಟು ಕೊಡಿ. ಅನ್ಸೆಲೆಕ್ಟೆಡ್ ವ್ಯಕ್ತಿಗಳನ್ನ ತೋರಿಸ್ರು ಗೊತ್ತಾ, 10 ಸೆಕೆಂಡ್ 5 ಸೆಕೆಂಡ್ ಕ್ಲಿಪ್ಪಿಂಗ್ಸ್ ಆ ತರ ತೋರಿಸಿ ಕಳಿಸ್ಬಿಟ್ರಪ್ಪ. ಏನಾಗಿದೆ ಅಪ್ಡೇಟ್ಗಳು ತುಂಬ ಜನ ಅದನ್ನ ಈಗ ನಮಗೂ ಅದು ಕ್ಲಾರಿಫಿಕೇಶನ್ ಸಿಗಬೇಕು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮಗೂ ಸಿಕ್ಕಿರೋದು ಥರ್ಡ್ ಸೋರ್ಸ್, ನಮ್ಗೊಂದು ಸೋರ್ಸಿಂದ ಸಿಕ್ಕಿದೆ. ಆ್ಯಕ್ಚುಲಿ ನಿಮ್ಮ ಕಡೆಯಿಂದ ಮೇನ್ ಸೋರ್ಸ್ ನೀವೇಪ್ಪ, ನೀವು ಅಟ್ಲೀಸ್ಟ್ ಜನಗಳಿಗೆ ಹೇಳಬೇಕು, ಇಲ್ಲ ಹಿಂಗಾಗಿದೆ ಅದು. ಆಮೇಲೆ ವೋಟಿಂಗ್ ಏನಪ್ಪ ಅಂದ್ರೆ ಆ ಹುಡುಗಿದೊಂದು ನೋಡಿದ್ರೆ ವೋಟಿಂಗ್ ಕೇಳ್ಕತ್ತೈತೆ, ನೀವು ನೋಡಿದ್ರೆ ವೋಟಿಂಗ್ಗೆ ಓಪನ್ ಮಾಡಿಲ್ಲ ಹುಡುಗಿದು. ಹಿಂಗೆ ಇದೆಲ್ಲ ಆ್ಯಕ್ಚುಲಿ ಹಿಂಗೆ ಸಾಧ್ಯ ಗೈಸ್. ಆ್ಯಕ್ಚುಲಿ ನೀವು ಯಾರು ವೋಟ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಬ್ರು ಒಂದು ವೋಟ್ ಹಾಕ್ಬೋದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಐ ಥಿಂಕ್ ಯಾರು ಹೈಯೆಸ್ಟ್ ಅಂದ್ರೆ ತುಂಬಾ ಜನ ಈಗ ಆಲ್ರೆಡಿ ಹಿಂಗೆ ರೋಡಲ್ಲಿ ನಿಂತ್ಕೊಂಡು ಪ್ರಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಈಗ ಆಲ್ರೆಡಿ ಗ್ರ್ಯಾಂಡ್ ಫಿನಾಲೆ ವಿನ್ ಗ್ರ್ಯಾಂಡ್ ಫಿನಾಲೆ ಹೋಗ್ಬಿಟ್ಟಿರೋ ರೇಂಜಿಗೆ ಮಾಡ್ಕೊಂಡು ಏನೋ ಗೊತ್ತಿಲ್ಲ. ಅದು ಅಗ್ನಿ ಪರೀಕ್ಷೆನ ಏನಕ್ಕೆ ಸೆಲೆಕ್ಟ್ ಆಗಿದೆ ಪಾಪ 3 ಜನ. ಇನ್ನು ಮಿಕ್ಕಿದ 21 ಕಂಟೆಸ್ಟೆಂಟ್ 22 ಕಂಟೆಸ್ಟೆಂಟ್ ಹಂಗೆ ಮನೆಗೆ ಹೋಗ್ತಾರೆ. ಅದು ಗೊತ್ತಾಗ್ತಾರೆ ಗೈಸ್. ನನ್ನ ಪ್ರಕಾರ ಇದನ್ನ ಅಗ್ನಿ ಪರೀಕ್ಷೆಯಲ್ಲಿ ಗ್ರ್ಯಾಂಡ್ ಫಿನಾಲೆ ಅಂತಂದ್ರೆ ಇಲ್ಲಿ ಮೇ ಬಿ ಸುದೀಪ್ ಸರ್ ಕರೀತಾರೆ ಅನ್ಸುತ್ತೆ. ಇಲ್ಲಿ ನೀವುಗಳೆಲ್ಲ ವೋಟ್ ಮಾಡಿರ್ತಾರಲ್ಲ, ಗ್ರ್ಯಾಂಡ್ ಓಪನಿಂಗ್ ಬಿಗ್ ಬಾಸ್ ಸೀಸನ್ 6ನೇ ತಾರೀಕು ನಡೆಯುತ್ತಲ್ಲ, ಅವತ್ತಿನ ದಿವಸನೇ ಈಗ ಸುದೀಪ್ ಸರ್ ಯಾರು 3 ಜನ ವಿನ್ನರ್ ಅನೌನ್ಸ್ಮೆಂಟ್ ಇವತ್ತು 31st ಗೊತ್ತಾಗುತ್ತೆ. ಇವೆಲ್ಲ ಫೈನಲೇ ಮಾಡ್ತಾರೆ ಆಕ್ಚುಲಿ. ನಾಳೆ ಇದರಲ್ಲಿ ಶೂಟಿಂಗ್ ಮಾಡ್ತಾರೆ, ಫಿನಾಲೆ ಮಾಡ್ಕೊಳ್ತಾರೆ. ಬಟ್ 3 ಜನ ಏನಿರ್ತಾರೆ ಎಂಟ್ರಿ ಕೊಡೋದು 6ನೇ ತಾರೀಕೇನೆ. ಓಕೆ, ಅಂದ್ರೆ ಅಗ್ನಿ ಪರೀಕ್ಷೆ ಸ್ಟಾರ್ಟಿಂಗ್ 1 2 3 ಕಂಟೆಸ್ಟೆಂಟ್ ಕಾಮನ್ ಪೀಪಲ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅಗ್ನಿ ಪರೀಕ್ಷೆ ಫೈನಲ್ ಮಾಡಬೇಕು, ಯಾಕಂದ್ರೆ 3 ಜನ ಯಾರು ಅಂತ ಗೊತ್ತಾಗಬೇಕಲ್ಲ. ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಇವ್ರೊಂದು ತರಲೆ ಕ್ವಶನ್ಗಳು ಕೇಳ್ಕೊಂಡು, ಒಂದು ಸಾರಿ ಕೇಳ್ಕೊಂಡು, ಲಾಸ್ಟ್ ಅಲ್ಲಿ ಮನರಂಜನೆ ಕೊಟ್ಟಿದ್ದೀನಿ, ಏನೇ ಇದಕ್ಕೆ ಕ್ಷಮೆ ಬಿಡಿ ಅಂತ ಅಂದ್ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಜಡ್ಜಸ್ಗಳು. ಆಮೇಲೆ ಒಂದು 4 ಜನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟು 3 ಜನದಲ್ಲಿ ಯಾರು ಇರ್ತಾರೋ ಅವ್ರು ಫೈನಲ್ ಬರ್ತಾರೆ. ಸೊ ಗೈಸ್ ಇದು ಡಿಸೈಡ್ ಆಗುತ್ತೆ. ಆ 3 ಜನ ನೆಕ್ಸ್ಟ್ ಅದರಲ್ಲೂ ವಿನ್ನರ್, ಅಗ್ನಿ ಪರೀಕ್ಷೆ ವಿನ್ನರ್ ಅಂತಾನು ಇರುತ್ತೆ. ಮೇ ಬಿ ರನ್ನರು ಇರುತ್ತೆ. 3ನೇ ಅವರು ಕ್ವಾರ್ಟರ್ ಫೈನಲ್ ಬರೋರು ಆಕ್ಚುಲಿ ಬರ್ತಾರೆ. ಸೊ ಇದಾಗಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಸುದೀಪ್ ಸರ್ 3 ಜನ ಕರೆಸಿ ಒಳಗಡೆ ಬಿಡ್ತಾರೆ. ಕಾಮನ್ ಪೀಪಲ್ ಅಲ್ವಾ, ಅವ್ರು ಗೊತ್ತಿಲ್ಲ ಗೈಸ್. ಈ ರೀತಿ ನಮ್ಗೆ ಅನಿಸ್ತಾ ಇದೆ ಏನಂತ. ಸೊ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕುಮಾರಿ ಅವ್ರ ಬಗ್ಗೆ ಕಮೆಂಟ್ ಮಾಡಿ, ಅಂಡ್ ಪೂರ್ಣಿಮಾ ಅವ್ರ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ. ಆ್ಯಂಡ್ ಎಪಿಸೋಡ್ ಇವತ್ತಿನದ್ರಲ್ಲಿ ಏನು ಅಪ್ಡೇಟ್ ಇದೆ ಗೊತ್ತಿಲ್ಲ. ಅದೇ ಇದೇ ಇರುತ್ತೆ. ಈ ಪ್ರೋಮೋ ಜಗಳದಲ್ಲಿ ಏನಿದೆಯೋ ಅದನ್ನ ಲೈಕ್ ಜಿಯೋ ಹಾಟ್ಸ್ಟಾರಲ್ಲಿ 14th ಎಪಿಸೋಡ್ ಎಲಿಮಿನೇಷನ್ ಆಗುತ್ತೆ ಇವತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಇವತ್ತಿನ ಎಪಿಸೋಡ್ ಅದ ನೈಟ್ ಟೆಲಿಕಾಸ್ಟ್ ಆಗೋದು. ನಾಳೆ ಎಪಿಸೋಡ್ ಬಗ್ಗೆ ನಾನು ಮಾತಾಡ್ತಾರೆ, ಸ್ಯಾಟರ್ಡೇ ಎಪಿಸೋಡ್ ಬಗ್ಗೆ. ಈಗ 13th ಎಪಿಸೋಡ್ ಈಗ ಆಲ್ರೆಡಿ ನಾವು ಹೇಳಿದ್ದೀವಿ. ಸೊ ಟಾಸ್ಕ್ಗಳು 2 ಟಾಸ್ಕ್ ಕೊಟ್ಟಿದ್ದಾರೆ, ಜಾಕ್ಪಾಟ್ ಅಂತ. ಅದರಲ್ಲಿ ಒಂದು ಟಾಸ್ಕಲ್ಲಿ ನಮ್ಮ ಕಿರಣ್ ಶಾಸ್ತ್ರಿ ವಿನ್ ಆಗಿದ್ದಾರೆ, ಆ್ಯಂಡ್ ಇನ್ನೊಂದು ಟಾಸ್ಕಲ್ಲಿ ರಾಜೀವ್ ಗೌಂಡಿ ವಿನ್ ಆಗಿದ್ದಾರೆ. ಸೊ ರಾಜೀವ್ ಗೌಂಡಿ ಅವರ ಎನರ್ಜಿ ಬಗ್ಗೆ ಆಕ್ಚುಲಿ ಫುಲ್ ಜಡ್ಜಸ್ಗಳು ಫಿದಾ ಆಗ್ಬಿಡ್ತಾರಪ್ಪ. ಸೊ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ. ಇಲ್ಲಿ ಕ್ರೇಜಿಯಾಗಿ ಆಡಿದ್ರು. ನನ್ನ ಪ್ರಕಾರ ಆ ಏಜಲ್ಲಿ ನಾವುಗಳು ಹೆಂಗಿರ್ತೀವೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಈ ಏಜಲ್ಲಿ ಅವರು ಅಷ್ಟು ಒಂದು ಮೈಂಡ್ನ ಲೈಕ್ ಉಪಯೋಗಿಸ್ಕೊಂಡು ಆ ರೀತಿ ಆಡಿದ್ದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಏನಿಸ್ತು ಗೈಸ್, ಈ ಒಂದು ಎಪಿಸೋಡ್ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಎವ್ರಿ ಡೇ 9 PM ಲೈವ್ಗೆ ಬರ್ತೀವಿ, ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ. ಸೊ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್.